ಮಂತ್ರಿಗಿರಿಯಿಂದ ಸಚಿವ ರಾಜಣ್ಣ ವಜಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಮಧುಗಿರಿಯಲ್ಲಿ ಇವರ ಅಭಿಮಾನಿಗಳು ಹಾಗೆ ಬೆಂಬಲಿಗರಿಂದ ಸಾಕಷ್ಟು ಪ್ರತಿಭಟನೆ ನಡೆದು ಹೋಗಿತ್ತು. ಇವತ್ತು ಕೂಡ ತುಮಕೂರಿನಲ್ಲಿ ರಾಜಣ್ಣ ಬೆಂಬಲಿಗರ ಹವಾ ಇದೆ. ಅಂದ್ರೆ ಮತ್ತೆ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ತುಮಕೂರಿನಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡಬೇಕು ಅಂತ ಹೇಳಿ ರಾಜಣ್ಣ ಬೆಂಬಲಿಗರಿಂದ ಚಿಂತನೆಯನ್ನ ನಡೆಸಲಾಗಿದೆ. 5,000 to 6,000 ಅಭಿಮಾನಿಗಳಿಂದ ಬೃಹತ್ ಪ್ರೊಟೆಸ್ಟ್ ಅನ್ನ ಮಾಡಲಾಗುತ್ತೆ. ರಾಜಣ್ಣ ಬೆಂಬಲಿಸಿ ವಾಲ್ಮೀಕಿ ಸಮುದಾಯ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ರಾಜಣ್ಣ ವಜಾ ವಿಚಾರ ತಣ್ಣಗಾದಂತೆ ಕಾಣಿಸ್ತಾ ಇಲ್ಲ. ಮಾಜಿ ಸಚಿವರ ಬೆನ್ನಿಗೆ ಅಹಿಂದ ನಾಯಕರು ನಿಂತಿದ್ದಾರೆ. ತುಮಕೂರಿನಲ್ಲಿ ಅಹಿಂದ ನಾಯಕರು ದೊಡ್ಡ ರೀತಿಯ ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಜಿಲ್ಲೆಯ ವಿವಿಧೆಡೆ ಪ್ರತಿಭಟನೆಗೆ ನಾಯಕರು ಈಗಾಗಲೇ ಚಿಂತನೆಯನ್ನ ನಡೆಸಿದ್ದಾರೆ. ತುಮಕೂರಿನಲ್ಲಿ ನಡೆಯುವಂತಹ ಸಭೆಯಲ್ಲಿ ಇವತ್ತು ನಿರ್ಧಾರ ಆಗಲಿದೆ. ಹೋಟೆಲ್ನಲ್ಲಿ ಅಹಿಂದ ನಾಯಕರಿಂದ ಸಭೆಯನ್ನ ಕೂಡ ಮಾಡಲಾಗ್ತಾ ಇದೆ. ಹಾಗಾಗಿ ಇವತ್ತು ಕೂಡ ಪ್ರೊಟೆಸ್ಟ್ ಅನ್ನ ಮಾಡಲಾಗತ್ತೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ KN ರಾಜಣ್ಣ ಕೂಡ ಪೋಸ್ಟ್ ಅನ್ನ ಮಾಡಿದ್ರು. ಅಂದ್ರೆ ರಾಜಕೀಯ ಏರುಪೇರುಗಳು ನನಗೆ ಹೊಸತೇನಲ್ಲ, ಯಾವುದೇ ರಾಜಕೀಯ ಬದಲಾವಣೆಗಳಿಗೂ ಕೂಡ ನಾನು ಧೃತಿಗೆಟ್ಟವನಲ್ಲ, ಇದು ಸಹ ಹಾಗೆಯೇ ಅಂತ ಹೇಳ್ತೀನಿ. ಅತಿರೇಕದಲ್ಲಿ ಯಾರೂ ಕೂಡ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ, ತಮಗೆ ತಾವು ನೋವು ಮಾಡಿಕೊಂಡಿದ್ದು ನನಗೆ ದುಃಖವನ್ನ ತಂದಿದೆ ಅಂತ ಹೇಳಿ ಬೆಂಬಲಿಗರ ಬಗ್ಗೆ KN ರಾಜಣ್ಣ ಪೋಸ್ಟ್ ಅನ್ನ ಮಾಡೋದ್ರ ಮೂಲಕ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಆದರೆ ಇವತ್ತು ಕೂಡ ರಾಜಣ್ಣ ಬೆಂಬಲಿಗರು ಪ್ರತಿಭಟನೆಯನ್ನ ಮಾಡಬೇಕು ಅಂತ ಹೇಳಿ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಸಭೆ ಆದ ನಂತರದಲ್ಲಿ ಏನಾಗಲಿದೆ ನಿರ್ಧಾರ ಅನ್ನೋದು ಗೊತ್ತಾಗತ್ತೆ. ಸಂಜೆ 5 ಗಂಟೆವರೆಗೂ